ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜೂನ್ 11, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ 9th ಜೂನ್ ಸಂಚಿಕೆ ಅಂದರೆ ಮೊನ್ನೆಯ ಸಂಚಿಕೆಯಲ್ಲಿ ಕೊಟ್ಟಂಥ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಆಸ್ ವೆಲ್ ಆಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಸ್ಟೇಟ್ಸ್ ಅದರ್ ದ್ಯಾನ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ನಿಮ್ಮ 4 ಆಪ್ಷನ್ಸ್: 4th ಶೆಡ್ಯೂಲ್, 3rd ಶೆಡ್ಯೂಲ್, 5th ಶೆಡ್ಯೂಲ್, 6th ಶೆಡ್ಯೂಲ್. ನೀವು ಶೆಡ್ಯೂಲ್ಸ್ನ ಓದ್ಕೊಂಡಿದ್ರೆ ಇದರಲ್ಲಿ 4th ಹಾಗೂ 3rd ಅಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. 4th ಶೆಡ್ಯೂಲ್ ಒಳಗೆ ಪ್ರತಿಯೊಂದು ರಾಜ್ಯ ಹಾಗೂ ಯೂನಿಯನ್ ಟೆರಿಟರೀಸ್ಗೂ ಎಷ್ಟು ರಾಜ್ಯಸಭಾದ ಸೀಟ್ಸ್ ಅಲೋಕೇಟ್ ಆಗಬೇಕು ಅನ್ನೋದನ್ನ ಕೊಟ್ಟಿದ್ರೆ, 3rd ಶೆಡ್ಯೂಲ್ ಒಳಗೆ ಮಿನಿಸ್ಟರ್ಸ್, MPs, ಜಡ್ಜಸ್ ಇವ್ರದ್ದೆಲ್ಲ ಓತ್ಸ್ ಹಾಗೂ ಅಫರ್ಮೇಷನ್ಸ್ ಇದೆ ಅಲ್ವಾ. 5th ಹಾಗೂ 6th ಶೆಡ್ಯೂಲ್ ಎರಡೂ ಕೂಡ ಟ್ರೈಬಲ್ ಏರಿಯಾಸ್ ಅಥವಾ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಸೊ ಕನ್ಫ್ಯೂಷನ್ ಇವೆರಡರ ಮಧ್ಯೆ ಆಗ್ಬೋದು. 5th ಶೆಡ್ಯೂಲ್ ಹಾಗೂ 6th ಶೆಡ್ಯೂಲ್ ಮಧ್ಯೆ ಇರುವಂಥ ಮುಖ್ಯವಾದ ಮೇನ್ ವ್ಯತ್ಯಾಸ ಏನು? 5th ಶೆಡ್ಯೂಲ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, AMTM ಶಾರ್ಟ್ ಫಾರ್ಮ್. ಈ AMTMನ ಬಿಟ್ಟು ಬೇರೆ ರಾಜ್ಯಗಳ ಕೆಳಗೆ ಇರುವಂಥ ಶೆಡ್ಯೂಲ್ಡ್ ಏರಿಯಾಸ್ 5th ಶೆಡ್ಯೂಲ್ ಕೆಳಗೆ ಬರುತ್ತೆ. ಅದೇ 6th ಶೆಡ್ಯೂಲ್ ಕೆಳಗೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ರಾಜ್ಯಗಳ ಒಳಗೆ ಇರುವಂಥ ಟ್ರೈಬಲ್ ಏರಿಯಾಸ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ನಾವು ಅವತ್ತಿನ ಸಂಚಿಕೆಯಲ್ಲೂ ಕೂಡ ಇದನ್ನು ಚರ್ಚೆ ಮಾಡಿದ್ವಿ. ಆದರೂ ಕೂಡ ನಿಮ್ಮಲ್ಲಿ ಕೆಲವರಷ್ಟೇ, ಶಿವಕುಮಾರ್, ಸಚಿನ್, ರಮೇಶ್, ಪ್ರಕಾಶ್, ಅರ್ಪಿತಾ, ಸುಮಾ, ಮಹೇಂದ್ರ, ಅಭಿಷೇಕ್ ಇವರಷ್ಟೇ ಸರಿಯಾದ ಉತ್ತರವನ್ನು ಕೊಟ್ಟಿರೋದು. ಇವರೆಲ್ಲರೂ 5th ಶೆಡ್ಯೂಲ್ ಅಂತ ಹೇಳಿದ್ದಾರೆ. ಮಿಕ್ಕಿದವರೆಲ್ಲರೂ 6th ಶೆಡ್ಯೂಲ್ ಅಂತ ಹೇಳಿದ್ದೀರಾ. ಯಾಕೆ ಎಲ್ಲರಿಗೂ ಗೊತ್ತಿದ್ರೂ ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಾ? ಇಲ್ಲಿ ಅದರ್ ದ್ಯಾನ್ ಅಂತ ಏನಿದೆ ಅದನ್ನು ನೀವು ಗಮನಿಸಿಲ್ಲ. ಅದರ್ ದ್ಯಾನ್ ಅಂದರೆ ಏನು? ಈ ಸ್ಟೇಟ್ಸ್ನ ಬಿಟ್ಟು ಬೇರೆ ರಾಜ್ಯಗಳು ಅಂತ ಅರ್ಥ. ಸೊ ಬೇರೆ ರಾಜ್ಯಗಳು ಅಂದರೆ 5th ಶೆಡ್ಯೂಲ್ ಬರುತ್ತೆ. 6th ಶೆಡ್ಯೂಲ್ ಹೇಗೆ ಬರುತ್ತೆ? ಇಲ್ಲಿ ಉತ್ತರ 5th ಶೆಡ್ಯೂಲ್. ನೋಡಿ, ನಿಮ್ಮ ಎಕ್ಸಾಮ್ನಲ್ಲಿ ಕೇವಲ ಉತ್ತರ ಗೊತ್ತಿರೋದಷ್ಟೇ ಅಲ್ಲ, ಆ ಕ್ಷಣದ ಪ್ರೆಸೆನ್ಸ್ ಆಫ್ ಮೈಂಡ್, ನೀವು ಎಷ್ಟು ಗಮನವಿಟ್ಟು ಆ ಪ್ರಶ್ನೆಯನ್ನು ಓದ್ತೀರಾ, ಉತ್ತರ ನೀಡ್ತೀರಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದುವರಿಸ್ತಾ ದಿನಪತ್ರಿಕೆ ವಿಶ್ಲೇಷಣೆ ಕಡೆ ಹೋಗೋಣ. MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹಿಂಟ್ಸ್ ಅಟ್ ಟಾಕ್ಸ್ ವಿತ್ ತಾಲಿಬಾನ್. ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಭಾರತ ಹಾಗೂ ಅಫ್ಘಾನಿಸ್ತಾನ ಸಂಬಂಧ ಹಾಗೂ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ನಾವು ಕಳೆದ 1 ವರ್ಷದಿಂದ ಏನಾದ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀವಿ. ಅಫ್ಘಾನಿಸ್ತಾನಲ್ಲಿ ಶಾಂತಿಗೆ ಮಾತುಕತೆ ನಡೀತಾ ಇರೋದ್ರ ಬಗ್ಗೆ, US ತಾಲಿಬಾನ್ ಇನ್ವಾಲ್ವ್ಮೆಂಟ್, ಭಾರತ ಇದರಲ್ಲಿ ಭಾಗವಹಿಸ್ತಾ ಇದೆಯಾ, ಜಾಸ್ತಿ ಯಾಕೆ ಭಾಗವಹಿಸ್ತಾ ಇಲ್ಲ, ಈ ರೀತಿ ಪ್ರಶ್ನೆಗಳು ಹಾಗೂ ಆರ್ಟಿಕಲ್ಸ್ ನಾವು ನೋಡಿದ್ದೀವಿ. ಈಗ US-ನಲ್ಲಿ ಹೊಸ ನೇತೃತ್ವ ಬಂದಿದೆ. ಸೊ ಹೊಸದಾಗಿ US ತಾಲಿಬಾನ್ನ ಪೀಸ್ ಡೀಲ್ ಏನಾಗುತ್ತೆ, US ಅಫ್ಘಾನಿಸ್ತಾನ ಸಂಬಂಧ ಏನಾಗುತ್ತೆ, ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಮುಂದೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನಾವು ನೋಡಬೇಕು. ಇನ್ನು ಮುಂದೆ ಇದು ಜಾಸ್ತಿ ಸುದ್ದಿಯಲ್ಲಿರುತ್ತೆ. ಸೊ ಸಂಕ್ಷಿಪ್ತವಾಗಿ ನಾವು ಏನು ಅಫ್ಘಾನಿಸ್ತಾನಲ್ಲಿ ನಡೀತಾ ಇರೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಫ್ಘಾನಿಸ್ತಾನ್ ಒಳಗೆ 1970ಸ್ನ ಮೊದಲ ಭಾಗದಲ್ಲಿ, ಅರ್ಲಿ 1970ಸಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯವಾಗಿ ಅಸ್ಥಿರತೆ ಆರಂಭ ಆಯಿತು. ಅದು ಹೋಗ್ತಾ ಹೋಗ್ತಾ 1978ಅಲ್ಲಿ ಒಂದು ಆಂತರಿಕ ಸಂಘರ್ಷಕ್ಕೆ ಮಾರ್ಪಾಡಾಯಿತು. ಆ ಸಂಘರ್ಷದಲ್ಲಿ ಒಂದು ಕಡೆ ಆಂಟಿ ಕಮ್ಯುನಿಸ್ಟ್ ಇದ್ರೆ, ಇನ್ನೊಂದು ಕಡೆ ಕಮ್ಯುನಿಸ್ಟ್ ಗ್ರೂಪ್ಸ್ ಇತ್ತು. ಕಮ್ಯುನಿಸ್ಟ್ ಗ್ರೂಪ್ಸಿಗೆ ಸೋವಿಯೆಟ್ನ ಸಪೋರ್ಟ್ ಇತ್ತು. ಸೋವಿಯೆಟ್ ಅಂತ ಅಂದರೆ ಅವಾಗಿದ್ದಂತಹ USSR. 1978 ಅಂದರೆ ಅವಾಗ ಕೋಲ್ಡ್ ವಾರ್ ಪ್ರಬಲವಾಗಿದ್ದಂಥ ಒಂದು ಟೈಮ್ ಅಲ್ವಾ. ಹಾಗಾಗಿ ಸಹಜವಾಗಿ ಅಫ್ಘಾನಿಸ್ತಾನಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಇನ್ಫ್ಲುಯೆನ್ಸ್ನ ಸೋವಿಯೆಟ್ ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. 1978ಅಲ್ಲಿ ಸೋವಿಯೆಟ್ ಟ್ರೂಪ್ಸ್ ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿದ್ವು. 1979ಇಂದ 1989 ತನಕ ಸೋವಿಯೆಟ್ ಅಫ್ಘಾನ್ ವಾರ್ ನಡೀತು. ಈ ಯುದ್ಧದಲ್ಲಿ ಆಂಟಿ ಕಮ್ಯುನಿಸ್ಟ್ ಫೋರ್ಸಸ್ಗೆ US-ನ ಸಪೋರ್ಟ್ ಇತ್ತು, ಪರೋಕ್ಷವಾದ ಸಪೋರ್ಟ್ ಇತ್ತು, ನೇರವಾಗಿ ಇಲ್ಲ ಅಂತಂದ್ರೂ. ಇದೆಲ್ಲದರಿಂದ 1992ಅಲ್ಲಿ ಅಫ್ಘಾನಿಸ್ತಾನಲ್ಲಿದ್ದಂಥ ಸರ್ಕಾರನ ಓವರ್ಥ್ರೋ ಮಾಡೋಕ್ಕೆ ಆಯಿತು. ಸೊ ಈ ಸಮಯ 1992 ಆದಮೇಲೆ ಹಾಗೂ 2001 ತನಕ ಈ ಪ್ರದೇಶದಲ್ಲಿ ಕಂಪ್ಲೀಟ್ ತಾಲಿಬಾನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಯಿತು. 2001ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ US-ನಲ್ಲಿ 9/11 ಅಟ್ಯಾಕ್ಸ್ ಆಯಿತು, ಅಲ್-ಖೈದಾ ಹಾಗೂ ಒಸಾಮಾ ಬಿನ್ ಲಾಡನ್ನ ನೇತೃತ್ವದಲ್ಲಿ. ಈ ಆರ್ಗನೈಸೇಷನ್ ಹಾಗೂ ಒಸಾಮಾ ಬಿನ್ ಲಾಡನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಅಫ್ಘಾನಿಸ್ತಾನಲ್ಲಿ USA ಬಾಂಬಿಂಗ್ ಆರಂಭ ಆಯಿತು. ಸೊ 2001ನಲ್ಲಿ ಆರಂಭ ಆಗಿ 2014 ತನಕ USA ಹಾಗೂ ಅಫ್ಘಾನಿಸ್ತಾನ್ ಮಧ್ಯೆ ಯುದ್ಧ ನಡೀತು. ಈ ಯುದ್ಧದಲ್ಲಿ ತಾಲಿಬಾನ್ ತನ್ನ ಕಂಟ್ರೋಲನ್ನು ಕಳ್ಕೊಂಡು ಅಫ್ಘಾನಿಸ್ತಾನ ಒಂದು ದಕ್ಷಿಣ ಭಾಗ, ಪಾಕಿಸ್ತಾನ್ ಬಾರ್ಡ್ರಲ್ಲಿ ಇರುವಂಥ ಒಂದು ಭಾಗದಲ್ಲಿ ತನ್ನನ್ನು ತಾನು ರೀಲೊಕೇಟ್ ಮಾಡಿಕೊಂಡು ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಹಾಗೂ USA ಮೇಲೆ ಅಟ್ಯಾಕ್ಸ್ನ ಕಂಟಿನ್ಯೂ ಮಾಡ್ತು. ಇದೆಲ್ಲದರ ಪರಿಣಾಮವಾಗಿ ಅಫ್ಘಾನಿಸ್ತಾನಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ನ ಒಂದು ಪರಿಸ್ಥಿತಿಯ ರಚನೆ ಆಯಿತು. 2017ನಲ್ಲಿ USA ಪ್ರೆಸಿಡೆಂಟ್ ಆಗಿ ಟ್ರಂಪ್ನವರು ಬಂದಾಗ ಅವರ ಮ್ಯಾನಿಫೆಸ್ಟೋಲ್ಲೂ ಇತ್ತು. ಹಾಗೆ
ಅಫ್ಘಾನಿಸ್ತಾನಲ್ಲಿ ಇದ್ದಂತಹ USA ಟ್ರೂಪ್ಸ್ ಏನಿದಾವೆ ಅವುಗಳನ್ನ ವಾಪಸ್ ತಗೊಳ್ಳೋದ್ರ ಬಗ್ಗೆ ಒಂದು ನೀತಿಯನ್ನ ಟ್ರಂಪ್ನವರು ತಗೊಂಡ್ಬಂದ್ರು. ಆದರೆ ಈ ನೀತಿಯನ್ನ ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭ ಇರಲಿಲ್ಲ. ಯಾಕೆಂದ್ರೆ ಅಫ್ಘಾನಿಸ್ತಾನಲ್ಲಿ ಏನು ಅಟ್ಯಾಕ್ಸ್ ನಡೀತಾ ಇತ್ತು ಅದು ಪಾಕಿಸ್ತಾನ್ ಸಾಯಿಲ್ನ ಬಳಸ್ಕೊಂಡು ನಡೀತಾ ಇತ್ತು. ಸೊ ಅಫ್ಘಾನಿಸ್ತಾನಲ್ಲಿ ಸ್ಥಿರತೆ ಬರಬೇಕು ಅಂತಂದ್ರೆ ಮಾತುಕತೆ ಆಗಬೇಕು. ಆ ಮಾತುಕತೆಯಲ್ಲಿ ಪಾಕಿಸ್ತಾನ ಕೂಡ ಇನ್ವಾಲ್ವ್ ಮಾಡ್ಕೋಬೇಕು, ನೆಗೋಸಿಯೇಷನ್ಸ್ನಲ್ಲಿ ಅವ್ರನ್ನ ತೊಗೊಂಡು ಬರಬೇಕು ಅನ್ನೋ ಒಂದು ಅರಿವು ಆರಂಭ ಆಯಿತು. ಹಾಗಾಗಿ 2018ನಲ್ಲಿ ಸಸ್ಟೈನಬಲ್ ಪೀಸ್ ಪ್ರೊಸೆಸ್ ಫಾರ್ ಅಫ್ಘಾನಿಸ್ತಾನ್ ಆರಂಭ ಆಯಿತು. ಈ ಮಾತುಕತೆಯ ಪರಿಣಾಮವಾಗಿ USA ಹಾಗೂ ತಾಲಿಬಾನ್ನ ಪೀಸ್ ಡೀಲ್ ಆಯಿತು. ಈ ಪೀಸ್ ಡೀಲ್ ಒಳಗೆ USA ಟ್ರೂಪ್ಸ್ ಹಾಗೂ ಬೇರೆ ಏನು ಟ್ರೂಪ್ಸ್ ಇದ್ದಾವೆ ತಾಲಿಬಾನ್ನ ವಿರುದ್ಧವಾಗಿ ಕಾಲಿಷನ್ ಟ್ರೂಪ್ಸ್ ಅಂತ ನಾವೇನು ಕರಿತೀವಿ ಅವರೆಲ್ಲರೂ ನಿಧಾನವಾಗಿ ತಮ್ಮ ಟ್ರೂಪ್ಸ್ನ ವಿತ್ಡ್ರಾಲ್ ಮಾಡೋದ್ರ ಬಗ್ಗೆ ಇತ್ತು. ಹಾಗೆ ತಾಲಿಬಾನ್ ಕೂಡ ತಾನು ಟೆರರ್ ಅಟ್ಯಾಕ್ಸ್ ಮಾಡೋದಿಲ್ಲ ಅನ್ನೋ ಒಂದು ಕಮಿಟ್ಮೆಂಟ್ನ ಮಾಡ್ತು. ಏನು US ಹಾಗೂ UN ತಾಲಿಬಾನ್ ಮೇಲೆ ಸ್ಯಾಂಕ್ಷನ್ಸ್ನ ಹಾಕಿದೆ ಅದನ್ನು ತೆಗೆದುಹಾಕೋಕೆ ಈ ಪೀಸ್ ಡೀಲ್ ಒಳಗೆ ಒಪ್ಕೊಳ್ಳಲಾಯಿತು. ಆದರೆ ಈ USA ತಾಲಿಬಾನ್ ಪೀಸ್ ಡೀಲ್ನ ಮೇನ್ ಸಮಸ್ಯೆ ಏನು ಅಂತಂದರೆ ಅಫ್ಘಾನಿಸ್ತಾನಲ್ಲಿ ಆ್ಯಕ್ಚುಯಲ್ ಗೌರ್ಮೆಂಟ್ ಏನು ಲೆಜಿಟಿಮೇಟ್ ಗೌರ್ಮೆಂಟ್ ಇದೆ ಅದನ್ನು ಈ ಪೀಸ್ ಡೀಲ್ ಒಳಗೆ ಕನ್ಸಿಡರೇ ಮಾಡಿಲ್ಲ. ಓಕೆ USA ತನ್ನ ಟ್ರೂಪ್ಸ್ನ ವಾಪಸ್ ತೊಗೊಳುತ್ತೆ. ಅಫ್ಘಾನಿಸ್ತಾನ ಒಳಗೆ ಸ್ಥಿರತೆ ಇರಬೇಕು ಅಂತಂದರೆ ಕೇವಲ ತಾಲಿಬಾನ್ ಜೊತೆ ಈ ಕಮಿಟ್ಮೆಂಟ್ ಸಾಕಾ? ಅಲ್ಲಿ ಏನು ರೂಲ್ ಆಫ್ ಲಾ ಇರುತ್ತೆ. ಈಗ ತಾಲಿಬಾನ್ದು ಮೇನ್ ಸಮಸ್ಯೆ ಏನು ಅದು ಸ್ಟ್ರಿಕ್ಟ್ ಇಸ್ಲಾಮಿಕ್ ಲಾನ ಫಾಲೋ ಮಾಡುತ್ತೆ. ಎಥ್ನಿಕ್ ಮೈನಾರಿಟೀಸ್ನ ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದನ್ನ ಅವರು ಸಪೋರ್ಟ್ ಮಾಡದೇ ಇರೋದು, ಇದೆಲ್ಲದರ ಮಧ್ಯ ಅಫ್ಘಾನಿಸ್ತಾನ ಸಂವಿಧಾನ ಹೇಗಿರಬೇಕು, ರೂಲ್ ಆಫ್ ಲಾ ಹೇಗಿರಬೇಕು, ಎಲೆಕ್ಷನ್ ಪ್ರೊಸೆಸ್ ಹೇಗಿರಬೇಕು, ಈ ಎಲ್ಲ ಪ್ರಶ್ನೆಗಳು ಮುಂದೆ ಬರುತ್ತೆ. ಅದರ ಮಧ್ಯದಲ್ಲಿ ಲೆಜಿಟಿಮೇಟ್ ಗೌರ್ಮೆಂಟ್ ಒಳಗೂ ಪವರ್ ಸ್ಟ್ರಗಲ್ಸ್ ನಡೀತಾ ಇದೆ. ತಾಲಿಬಾನ್ ಒಳಗೂ ಕೂಡ ಅಂದರೆ ಅದರದ್ದು ಕೂಡ ಬೇರೆ ಬೇರೆ ಸಣ್ಣ ಸಣ್ಣ ಗ್ರೂಪ್ಸ್ನ ರಚನೆ ಆಗಿದೆ. ಸೊ US ತಾಲಿಬಾನ್ ಪೀಸ್ ಡೀಲ್ ಏನೋ ಆಯಿತು, ಆದರೆ ಅದಾದ ನಂತರ ಕೂಡ ಈ ಸಣ್ಣ ಸಣ್ಣ ಗ್ರೂಪ್ಸ್ ಅಟ್ಯಾಕ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ರೆ ಈ ರೀತಿ ಸವಾಲುಗಳಿಂದಾಗಿ ಏನಾದ್ರು USA ಈ ಪೀಸ್ ಡೀಲ್ನಂತೆ ತನ್ನ ಇಡೀ ಟ್ರೂಪ್ಸ್ನ ವಿತ್ಡ್ರಾ ಮಾಡಿಕೊಂಡ್ರೆ ಇನ್ನೊಂದು ಸಿವಿಲ್ ವಾರ್ ಥರದ ಸಿಚುವೇಶನ್ ಅಫ್ಘಾನಿಸ್ತಾನಲ್ಲಿ ರಚನೆ ಆಗ್ಬೋದು. ಈಗ ಅಂದರೆ 2021ನಲ್ಲಿ USA ಹೊಸ ನೇತೃತ್ವ ಬಂದಿದೆ. ಈ ಹೊಸ ನೇತೃತ್ವದ ಕೆಳಗೆ ಅಫ್ಘಾನಿಸ್ತಾನಲ್ಲಿ ಶಾಂತಿಯನ್ನು ತೊಗೊಂಡು ಬರೋದಕ್ಕೆ ನ್ಯೂ ಪೀಸ್ ಇನಿಷಿಯೇಟಿವ್ ಅಂತ ಒಂದು ಹೊಸ ಪ್ಲ್ಯಾನನ್ನು ತರ್ತಾ ಇದ್ದಾರೆ. ಈ ಪ್ಲ್ಯಾನ್ನ ಪ್ರಕಾರ ಪೀಸ್ ಇನಿಷಿಯೇಟಿವ್ ಆರಂಭ ಆಗೋದಕ್ಕೆ ಮೊದಲು ತಾಲಿಬಾನ್ 90 ದಿನಗಳ ಮಟ್ಟಿಗೆ ತನ್ನ ವೈಲೆನ್ಸನ್ನು ರೆಡ್ಯೂಸ್ ಮಾಡಬೇಕು. ನಂತರ ಏನೇ ಮಾತುಕತೆ ನಡೆದರೂ ಈ ಪ್ಲ್ಯಾನ್ನ ಒಳಗೆ ಅದೊಂದು ಇನ್ಕ್ಲೂಸಿವ್ ಪ್ರೊಸೆಸ್ ಆಗಿರುತ್ತೆ. ಅಫ್ಘಾನಿಸ್ತಾನಲ್ಲಿ ಪರ್ಮನೆಂಟಾಗಿ ಶಾಂತಿ ಬರಬೇಕು, ಅಲ್ಲಿ ಸ್ಥಿರತೆಯನ್ನು ಪೊಲಿಟಿಕಲ್ ಆರ್ಡ್ರಲ್ಲಿ ತೊಗೊಂಡು ಬರಬೇಕು ಅಂತಂದರೆ ಅದಕ್ಕೆ ಏನೋ ಅವಶ್ಯಕತೆ ಇದೆ ಆ ಎಲ್ಲ ಪಾರ್ಟೀಸ್ನ ಇನ್ವಾಲ್ವ್ ಮಾಡಿಕೊಂಡು ಈ ಪ್ಲ್ಯಾನ್ ಒಳಗೆ ಪ್ರೊಸೆಸ್ ನಡೆಯುತ್ತೆ. ಈ ಪ್ಲ್ಯಾನ್ನ ಕೆಳಗೆ ಒಂದು ಯುನಿಫೈಡ್ ಅಪ್ರೋಚ್ನ ತೊಗೊಂಡು ಬರ್ತಾ ಇದೆ USA. ಅಂದರೆ ಯುನೈಟೆಡ್ ನೇಷನ್ಸ್ನ ನೇತೃತ್ವದಲ್ಲಿ USA ಸೇರಿ ಚೈನಾ, ರಷ್ಯಾ, ಪಾಕಿಸ್ತಾನ್, ಇರಾನ್, ಇಂಡಿಯಾ ಇವರೆಲ್ಲ ಸೇರಿ ಅಫ್ಘಾನಿಸ್ತಾನಲ್ಲಿ ಶಾಂತಿ ತರಬೇಕು ಅಂತಂದರೆ ಏನು ಅಪ್ರೋಚ್ ಇರಬೇಕು ಅಂತ ಚರ್ಚೆ ಮಾಡ್ತವೆ. ಹಾಗೆ ಹಳೆ USA ತಾಲಿಬಾನ್ ಪೀಸ್ ಡೀಲ್ ಪ್ರಕಾರ USA ತನ್ನ ಇಡೀ ಟ್ರೂಪ್ಸ್ನ ಏನು ವಿತ್ಡ್ರಾ ಮಾಡುತ್ತೆ ಅಂತ ಹೇಳಿತ್ತು ಅದು ಕೂಡ ಇನ್ನಷ್ಟು ಡಿಲೇ ಆಗುತ್ತೆ ಈ ಹೊಸ ಪ್ಲ್ಯಾನ್ನ ಕೆಳಗೆ. ಈ ಅಫ್ಘಾನಿಸ್ತಾನ ಪೀಸ್ ಪ್ರೊಸೆಸ್ಸಲ್ಲಿ ಭಾರತದ ರೋಲ್ ಏನು? ಭಾರತಕ್ಕೆ ಅಫ್ಘಾನಿಸ್ತಾನಲ್ಲಿ ಇರುವಂಥ ಶಾಂತಿ ಎಷ್ಟು ಮುಖ್ಯ? ಭಾರತ ಹಾಗೂ ಅಫ್ಘಾನಿಸ್ತಾನ ಮಧ್ಯೆ ಇರೋ ಸಂಬಂಧಗಳು ಹೇಗಿದೆ? 1950ಯಲ್ಲೇ ಈ ಎರಡೂ ದೇಶಗಳ ಮಧ್ಯೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಸೈನ್ ಆಗಿತ್ತು. ಅದಾದಮೇಲೆ ಒಳ್ಳೆಯ ಸಂಬಂಧಗಳನ್ನೇ ಎರಡೂ ದೇಶಗಳ ಮಧ್ಯೆ ನಡ್ಕೊಂಡು ಬಂದಿದ್ದಾವೆ. ಯಾವಾಗ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತಾ ಇತ್ತು ಅವಾಗ ಒಂದು ರೀತಿ ಭಾರತ ಪ್ರೋ ಸೋವಿಯೆಟ್ ಇತ್ತು ಅಂತ ನಾವು ಹೇಳ್ಬೋದು. ಆದರೆ ಅದಾದಮೇಲೆ 1992 ಆದಮೇಲೆ ಏನು ತಾಲಿಬಾನ್ ಕಂಟ್ರೋಲಲ್ಲಿ ಬಂತು ಅವಾಗ ಭಾರತ ಹಾಗೂ ಅಫ್ಘಾನಿಸ್ತಾನ ಸಂಬಂಧ ಒಂದಿಷ್ಟು ವೀಕ್ ಆಯಿತು ಅಂತ ಹೇಳ್ಬೋದು. ಆದರೆ 2001 ನಂತರ ನಿರ್ದಿಷ್ಟವಾಗಿ ನಾವು ಡೆವಲಪ್ಮೆಂಟ್ ಹಾಗೂ ಅಫ್ಘಾನಿಸ್ತಾನ ಒಳಗೆ ಎಕನಾಮಿಕ್ ಪ್ರೋಗ್ರೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಯಾಕೆ? ಆರ್ಥಿಕವಾಗಿ ಒಂದು ದೇಶ ಅಭಿವೃದ್ಧಿ ಆಯಿತು ಅಂತಂದರೆ ಮಿಲಿಟೆಂಟ್ ಗ್ರೂಪ್ಸ್ಗಳು ಜಾಸ್ತಿ ಅಧಿಕಾರಕ್ಕೆ ಬರೋದು ಕಮ್ಮಿ ಆಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಭಾರತ ಕೆಲಸ ಮಾಡ್ತಾ ಇದೆ. ಅಫ್ಘಾನಿಸ್ತಾನ್ ಭೌಗೋಳಿಕವಾಗಿ ಎಲ್ಲಿದೆ? ಅದು ಸೆಂಟ್ರಲ್ ಏಷ್ಯಾದಲ್ಲಿ ಇದೆ. ಸೊ ಈ ಸೆಂಟ್ರಲ್ ಏಷ್ಯಾ ಆಯಿಲ್ ಹಾಗೂ ಮಿನರಲ್ ರಿಚ್ ಇರುವಂಥದ್ದು. ಭೌಗೋಳಿಕವಾಗಿ ನೋಡೋದಾದರೆ ಅಫ್ಘಾನಿಸ್ತಾನ್ ಭಾರತಕ್ಕೆ ಒಂದು ರೀತಿ ಗೇಟ್ವೇ ಆಗುತ್ತೆ ಈ ಸೆಂಟ್ರಲ್ ಏಷ್ಯಾಗೆ. ಹಾಗಾಗಿ ಆರ್ಥಿಕವಾಗಿ ಹಾಗೂ ಸ್ಟ್ರಾಟಜಿಕಲಿ ಭಾರತಕ್ಕೆ ಅಫ್ಘಾನಿಸ್ತಾನ್ ಮುಖ್ಯ ಆಗುತ್ತೆ. ಇನ್ನು ಭದ್ರತೆಯ ವಿಷಯ ಬಂದಾಗ ಈಗ ಅಫ್ಘಾನಿಸ್ತಾನಲ್ಲಿ ಏನಾದರೂ ಸರ್ಕಾರ ಪಾಕಿಸ್ತಾನ್ಗೆ ಜಾಸ್ತಿ ಫ್ರೆಂಡ್ಲಿ ಆದರೆ ಅದು ನಮಗೆ ಒಳ್ಳೆಯದಲ್ಲ. ಹಾಗೆ ಪಾಕಿಸ್ತಾನಲ್ಲಿರುವಂಥ ಟೆರರಿಸ್ಟ್ ಗ್ರೂಪ್ಸ್ ಅಫ್ಘಾನಿಸ್ತಾನ ಬಳಸ್ಕೊಂಡು ನೆಟ್ವರ್ಕ್ನ ಬೆಳೆಸೋದು, ಭಾರತದ ಮೇಲೆ ಅಟ್ಯಾಕ್ ಮಾಡೋದು ಅದು ಕೂಡ ಒಳ್ಳೆಯದಲ್ಲ. ಈಗಾಗಲೇ ಭಾರತ ಅಫ್ಘಾನಿಸ್ತಾನ ಅಭಿವೃದ್ಧಿಯಲ್ಲಿ ಇನ್ವೆಸ್ಟ್ ಮಾಡಿದೆ. ಜರಂಜ್ ದಲಾರಾಮ್ ಹೈವೇ ಇರ್ಬೋದು, ಅಫ್ಘಾನಿಸ್ತಾನ್ ಇಂಡಿಯಾ ಫ್ರೆಂಡ್ಶಿಪ್ ಡ್ಯಾಮ್, ಸಲ್ಮಾ ಡ್ಯಾಮ್ ಇರ್ಬೋದು, ಅಫ್ಘಾನಿಸ್ತಾನ್ ಪಾರ್ಲಿಮೆಂಟ್ ಇರ್ಬೋದು, ಹೀಗೆ ಪ್ರಾಜೆಕ್ಟ್ಸಲ್ಲಿ ಭಾರತ ಇನ್ವೆಸ್ಟ್ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಇದೆ. ಸೊ ಹೌದು, ಭಾರತಕ್ಕೆ ಅಫ್ಘಾನಿಸ್ತಾನ್ ತುಂಬ ಮುಖ್ಯ, ಅಫ್ಘಾನಿಸ್ತಾನಲ್ಲಿ ಸ್ಥಿರತೆ ತುಂಬ ಮುಖ್ಯ. ಆದರೆ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ಸಲ್ಲಿ ಭಾರತ ಎಷ್ಟು ಭಾಗವಹಿಸಿದೆ? ಭಾರತ ಯಾವಾಗಲೂ ಅಫ್ಘಾನ್ ಲೆಡ್, ಅಫ್ಘಾನ್ ಓನ್ಡ್ ಹಾಗೂ ಅಫ್ಘಾನ್ ಕಂಟ್ರೋಲ್ಡ್ ಆದ ಒಂದು ಇನ್ಕ್ಲೂಸಿವ್ ಆದ ಪೀಸ್ ಪ್ರೊಸೆಸ್ ಇರಬೇಕು, ಅದಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ.
ಆದರೆ ಇವತ್ತು ಕೇವಲ ಅಧಿಕಾರ ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಹತ್ರ ಇಲ್ಲ. ಇನ್ನೊಂದು ಕಡೆ ತಾಲಿಬಾನ್ ಜೊತೆ ಯಾವತ್ತೂ ಭಾರತ ನೇರವಾಗಿ ಮಾತುಕತೆ ಮಾಡಿಲ್ಲ, ಯಾಕಂದರೆ ತಾಲಿಬಾನ್ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ. ಆದರೆ ಇವತ್ತಿನ ಅಫ್ಘಾನಿಸ್ತಾನ್ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇಲ್ಲಿ ನೀವು ನೋಡ್ತಿರೋ ಹಾಗೆ ತಾಲಿಬಾನ್ ಕಂಟ್ರೋಲಲ್ಲೂ ಇದೆ, ಹಾಗೆ ಗೌರ್ಮೆಂಟ್ ಕಂಟ್ರೋಲಲ್ಲೂ ಕೆಲವೊಂದು ಪ್ರದೇಶಗಳು ಇದೆ. ಮಿಕ್ಕಿದ್ದು ಇಲ್ಲೇನು ಪಿಂಕಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಂಟೆಸ್ಟೆಡ್ ಅಂತ ನೀವು ನೋಡ್ಬೋದು. ಅಂದರೆ ಈ ಎರಡೂ ಪಂಗಡಗಳು ಈ ಪ್ರದೇಶದಲ್ಲಿ ತಮ್ಮ ಅಧಿಕಾರವನ್ನು ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇದು ಅಫ್ಘಾನಿಸ್ತಾನ ಇವತ್ತಿನ ಪರಿಸ್ಥಿತಿ, ಮಾರ್ಚ್ 2021ನ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ USA ಹೊಸ ಪೀಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ. ಹಾಗೆ ತಾನು ಟ್ರೂಪ್ಸ್ ಅನ್ನು ಏನು ಹಿಂಪಡಿಬೇಕಿತ್ತು ಅದನ್ನು ಈ ವರ್ಷದ ಸೆಪ್ಟೆಂಬರ್ಗೆ ಪೋಸ್ಟ್ಪೋನ್ ಮಾಡಿದೆ. ಅಂದರೆ ಏನರ್ಥ, ತಾಲಿಬಾನ್ಗೂ ಕೂಡ ಅಧಿಕಾರ ಉಳಿಯುತ್ತೆ ಅಂತ ಅರ್ಥ. ಸೊ ಭಾರತ ನೇರವಾಗಿ ಇಲ್ಲಿ ತನಕ ತಾಲಿಬಾನ್ ಹತ್ರ ಮಾತಾಡದೇ ಇದ್ರು ಈಗ ಮಾತಾಡೋದು ಅವಶ್ಯಕ ಆಗಿದೆ, ಯಾಕಂದರೆ ಅಫ್ಘಾನಿಸ್ತಾನ್ ಭಾರತಕ್ಕೆ ತುಂಬ ಮುಖ್ಯ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿ ಭಾರತ ತಾಲಿಬಾನ್ ಹತ್ರ ಮಾತಾಡ್ತಾ ಇದೆ ಅನ್ನೋದನ್ನ ಹಿಂಟಾಗಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪೀಸ್ ಟಾಕ್ಸ್ನ ವಿಷಯವಾಗಿ ಹೇಳೋದಾದರೆ, ದೋಹಾದಲ್ಲಿ ಏನು ನಡೀತು ಅದು ಸರಿಯಾಗಿ ನಡೀಲಿಲ್ಲ. ಇನ್ನು ಹೊಸ ಏನು USA ಬ್ಯಾಕ್ಡ್ ಪ್ಲಾನ್ ನಡೀತಾ ಇದೆ, ಆ ಪ್ಲಾನಲ್ಲಿ ಮೀಡಿಯೇಟ್ ಮಾಡೋಕ್ಕೆ ಟರ್ಕಿಗೆ ಒಂದು ರೀತಿ ಮುಂದಾಳತ್ವವನ್ನು ಕೊಟ್ಟಿದ್ದಾರೆ. ಅದು ಕೂಡ ಡಿಲೇ ಆಗ್ತಾನೆ ಇದೆ. ಸೊ ಇನ್ನು ಮುಂದೆ ಈ ಪೀಸ್ ಪ್ರೊಸೆಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಾವು ನೋಡಬೇಕು. ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್, ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್, ಇಂಡಿಯನ್ ಡಯಾಸ್ಪೊರಾ, ಈ ಟಾಪಿಕ್ಸ್ಗಳ ಕೆಳಗೆ ಇದು ತುಂಬ ಮುಖ್ಯ ಆಗುತ್ತೆ. ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್, EC ಅಂದರೆ ಎಲೆಕ್ಷನ್ ಕಮಿಷನ್ ಹ್ಯಾಸ್ ವಾಸ್ಟ್ ಪಾರ್ಸ್ ಟು ಆ್ಯಕ್ಟ್ ಅಗೇನ್ಸ್ಟ್ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಎಕ್ಸ್ಪರ್ಟ್ಸ್, ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ಹಾಗೂ ಎಲೆಕ್ಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಅಂದರೆ ಏನು? ಪೊಲಿಟಿಕ್ಸ್ ಅಂದರೆ ರಾಜಕೀಯದಲ್ಲಿ ಕ್ರಿಮಿನಲ್ಸ್ ಭಾಗವಹಿಸುವಂಥದ್ದು, ಅವರು ಎಲೆಕ್ಟಾಗಿ ಅಧಿಕಾರಕ್ಕೆ ಬರುವಂಥದ್ದು, ಇದನ್ನು ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ. ಇದು ಯಾಕೆ ಆಗುತ್ತೆ? ರಾಜಕೀಯ ಹಾಗೂ ಕ್ರಿಮಿನಲ್ಸ್ಗೂ ಇರುವಂಥ ಒಂದು ಲಿಂಕ್ ಏನಿದೆ ಅದರಿಂದಾಗಿ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಇವತ್ತು ಆಗ್ತಾ ಇದೆ. ಆದರೆ ಇದರ ಪರಿಣಾಮವಾಗಿ ಏನಾಗುತ್ತೆ? ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸಿಂದಾಗಿ ಏನು ಎಲೆಕ್ಷನ್ಸ್ ಫ್ರೀ ಹಾಗೂ ಫೇರ್ ನಡಿಬೇಕು ಅನ್ನೋ ಒಂದು ಬೇಸಿಕ್ ಪ್ರಿನ್ಸಿಪಲ್ ಇದೆ ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲಿ, ಅದೇ ವೀಕನ್ ಆಗುತ್ತೆ. ಲಾ ಮೇಕರ್ಸೇ ಲಾ ಬ್ರೇಕರ್ಸ್ ಆದರೆ ಏನಾಗುತ್ತೆ? ಗುಡ್ ಗವರ್ನೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಜನರಿಗೆ ಈ ಸಿಸ್ಟಮ್ ಮೇಲೆ ಏನು ನಂಬಿಕೆ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಪಬ್ಲಿಕ್ ಸರ್ವೆಂಟ್ಸ್ನ ಇಂಟಿಗ್ರಿಟಿ ಕಮ್ಮಿ ಆಗುತ್ತೆ. ಯಾಕೆಂದರೆ ಕ್ರಿಮಿನಲ್ಸ್ ರಾಜಕೀಯದಲ್ಲಿದ್ದಾರೆ ಅಂತಂದರೆ ಅವರಿಂದ ಬ್ಲ್ಯಾಕ್ ಮನಿ ಎಲೆಕ್ಷನ್ಸ್ಗೆ ಬರುತ್ತೆ, ಹಾಗೆ ಸಿಸ್ಟಮ್ಗೆ ಬರೋದ್ರಿಂದ ಅದು ಕರಪ್ಷನ್ನ ಒಂದು ಲಿಂಕ್ ಹಾಗೂ ಚೈನ್ ಕ್ರಿಯೇಟ್ ಮಾಡುತ್ತೆ. ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಡೈರೆಕ್ಷನ್ಸ್ನ ಕೊಟ್ಟಿತ್ತು. 2018ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಕೇಸಲ್ಲಿ ಯಾವ ಕ್ಯಾಂಡಿಡೇಟ್ಸ್ ಮೇಲೆ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಇರುತ್ತೆ ಅದನ್ನು ಆನ್ಲೈನ್ ಪಬ್ಲಿಷ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗೆ ಕಳೆದ ವರ್ಷ ಫೆಬ್ರವರಿ 2020ಯಲ್ಲೂ ಕೂಡ ಯಾವ ಪಾರ್ಟಿಗಳು ಅಸೆಂಬ್ಲಿ ಎಲೆಕ್ಷನ್ಸ್ ಹಾಗೂ ಲೋಕಸಭಾ ಎಲೆಕ್ಷನ್ಸ್ಗೆ ಕ್ರಿಮಿನಲ್ ಹಿಸ್ಟ್ರಿ ಇರೋರಿಗೆ ಜಾಗವನ್ನು ಕೊಡ್ತಾರೆ, ಅವರು ಆ ಕ್ಯಾಂಡಿಡೇಟ್ನ ಕ್ರಿಮಿನಲ್ ಹಿಸ್ಟ್ರಿಯನ್ನು ಪಬ್ಲಿಷ್ ಮಾಡಬೇಕು. ಹಾಗೂ ಅದರ ಜೊತೆಗೆ ಕ್ರಿಮಿನಲ್ ಹಿಸ್ಟ್ರಿ ಇದ್ರೂ ಕೂಡ ಆ ಕ್ಯಾಂಡಿಡೇಟ್ಗೆ ಯಾಕೆ ಜಾಗವನ್ನು ಆ ಪಾರ್ಟಿ ಕೊಟ್ಟಿದೆ ಅಂತ ಕೂಡ ಹೇಳಬೇಕಾಗುತ್ತೆ. ಈ ರೀತಿ ಡೈರೆಕ್ಷನ್ಸ್ನ ಫೆಬ್ರವರಿ 2020ಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈ ಡೈರೆಕ್ಷನ್ಸ್ ಬಗ್ಗೆ ಇಲ್ಲಿ ಲೀಗಲ್ ಹಾಗೂ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದ ಆರ್ಟಿಕಲ್ 324 ಏನು ಹೇಳುತ್ತೆ? ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ದ ಪವರ್ ಆಫ್ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ದ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ಸ್, ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಫೀಸ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಾಲ್ ಬಿ ವೆಸ್ಟೆಡ್ ಇನ್ ಎಲೆಕ್ಷನ್ ಕಮಿಷನ್ ಅಂತ ಹೇಳುತ್ತೆ. ಈ ಆರ್ಟಿಕಲ್ 324 ಕೆಳಗೆ ಎಲೆಕ್ಷನ್ ಕಮಿಷನ್ಗೆ ವಾಸ್ಟ್ ಪವರ್ ಸಿಕ್ಕಿದೆ. ಈ ವಾಸ್ಟ್ ಪವರ್ಸ್ನ ಉಪಯೋಗಿಸ್ಕೊಂಡು ಎಲೆಕ್ಷನ್ ಕಮಿಷನ್ಗೆ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ತಡೆಯೋ ಅಂತ ಶಕ್ತಿ ಇದೆ. ಅದು ಮಾಡ್ತಾ ಇಲ್ಲ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆ ಎಲೆಕ್ಷನ್ ಕಮಿಷನ್ನ ರೋಲ್ ಜೊತೆಗೆ ಜುಡಿಷಿಯರಿದು ಕೂಡ ರೋಲ್ ಇದೆ. ಏನು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ, ಕೋರ್ಟಲ್ಲಿ ವರ್ಷಾನುಗಟ್ಟಲೆ ಪೆಂಡಿಂಗ್ ಇರುತ್ತೆ, ಅದನ್ನು ಕೂಡ ಬೇಗ ಬಗೆಹರಿಸಬೇಕು ಜುಡಿಷಿಯರಿ ಅಂತ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಒಡಿಸ್ಸಾಸ್ ಟ್ರೈಬಲ್ಸ್ ಫ್ಲೀ ವಿಲೇಜ್ ಫಿಯರಿಂಗ್ ಜಾಬ್ ಅಂತ ಅಂದರೆ ವ್ಯಾಕ್ಸಿನೇಷನ್ ಶಾಟ್ ಏನಿದೆ ಅದನ್ನು ಜಾಬ್ ಅಂತ ಕರಿತಾ ಇರೋದು. ಈಗ ವ್ಯಾಕ್ಸಿನೇಷನ್ ಗವರ್ನೆನ್ಸ್ ಬಗ್ಗೆ ನಾವು ಕಳೆದ ವರ್ಷದಿಂದನೂ ಚರ್ಚೆ ಮಾಡ್ತಾ ಇದ್ದೀವಿ. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಈ ಆರ್ಟಿಕಲ್ ಕೂಡ ಬರುತ್ತೆ ಹಾಗೂ ಈ ಟಾಪಿಕ್ ಕೂಡ ಬರುತ್ತೆ. ಈ ವ್ಯಾಕ್ಸಿನೇಷನ್ ಗವರ್ನೆನ್ಸ್ನ ಒಂದು ಮುಖ್ಯ ಭಾಗ ಏನು? ಅದರ ಉತ್ಪಾದನೆ ಮಾಡುವಂಥದ್ದು, ಸರಿಯಾದ ಸಮಯಕ್ಕೆ ಅದನ್ನು ಜನರಿಗೆ ತಲುಪಿಸುವಂಥದ್ದು, ಅದು ಕೇಂದ್ರ ಸರ್ಕಾರ ಮಾಡಬೇಕಾ ರಾಜ್ಯ ಸರ್ಕಾರ ಮಾಡಬೇಕಾ, ಈ ಎಲ್ಲ ಡಿಸ್ಕಷನ್ಸ್ನ ನೋಡಿದ್ದೀವಿ. ಆದರೆ ಕೊನೆಯದಾಗಿ ಅದು ಜನರನ್ನು ತಲುಪಬೇಕು ಅನ್ನೋದ್ರಲ್ಲಿ ಒಂದು ಸವಾಲಾಗಿ ಆಬ್ಸ್ಟಿಕಲ್ ಆಗಿ ನಿಂತಿರುವಂಥದ್ದು ವ್ಯಾಕ್ಸಿನೇಷನ್ ಹೆಸಿಟೆನ್ಸಿ. ಅಂದರೆ ಜನ ವ್ಯಾಕ್ಸಿನೇಷನ್ ತೊಗೊಳಕ್ಕೆ ತಯಾರಿಲ್ಲ ಅಂತಂದಾಗ ಅದು ಕೂಡ ನಮ್ಮ ವ್ಯಾಕ್ಸಿನೇಷನ್ ಗವರ್ನೆನ್ಸ್ಗೆ, ಗುಡ್ ಗವರ್ನೆನ್ಸ್ಗೆ ಅಡ್ಡಿ ಮಾಡುತ್ತೆ. ಈಗ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಡಿಸ್ಸಾದಲ್ಲಿ ಇರುವಂಥ ಒಂದು ವಿಲೇಜ್, ಅಲ್ಲಿ ಟ್ರೈಬಲ್ಸ್ ಮುಖ್ಯವಾಗಿ ಇರುವಂಥದ್ದು. ಅಲ್ಲಿ ವಾಟ್ಸಪ್ ಫಾರ್ವರ್ಡ್ಸ್ನ ಮುಖಾಂತರ ಜನರಿಗೆ ಭಯ ಹುಟ್ಟಿದೆ. ಏನಂತ ಭಯ ಹುಟ್ಟಿದೆ?
ಅವರು ವ್ಯಾಕ್ಸಿನೇಷನ್ ತಗೊಂಡ ನಂತರ 2 ವರ್ಷದ ಒಳಗೆ ಅವರ ಸಾವಾಗತ್ತೆ ಅಂತ. ಸೊ ಈ ಭಯದಿಂದ ಅವ್ರು ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ಕೆ ತಯಾರಿಲ್ಲ. ಸರ್ಕಾರದ ಕಡೆಯಿಂದ, ಆಡಳಿತದ ಕಡೆಯಿಂದ ಅವೇರ್ನೆಸ್ ಕ್ಯಾಂಪ್ ನಡೆದರೂ ಕೂಡ ಅವರು ಅವೇರ್ನೆಸ್ ಕ್ಯಾಂಪ್ ನಂತರ ಜನರಿಗೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಹೋದಾಗ ವ್ಯಾಕ್ಸಿನೇಷನ್ ಭಯದಿಂದ ಆ ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ. ಒಂದು 3-4 ಜನ ಉಳ್ಕೊಂಡಿದ್ದಾರೆ, ಅವರು ಕೂಡ ವ್ಯಾಕ್ಸಿನೇಷನ್ ತಗೊಳಕ್ಕೆ ತಯಾರಿಲ್ಲ. ಇದು ಒಂದು ಗ್ರಾಮದ ಕಥೆ. ಆದರೆ ಇನ್ನೊಂದು ಗ್ರಾಮದಲ್ಲೂ ಕೂಡ ಕೇವಲ 3-4 ಜನ ಅಷ್ಟೇ ವ್ಯಾಕ್ಸಿನೇಷನ್ಗೆ ತಯಾರಾಗಿರುವಂಥದ್ದು. ಸೊ ವ್ಯಾಕ್ಸಿನೇಷನ್ ಹೆಸಿಟೆನ್ಸಿ ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಎಸ್ಪೆಷಲಿ ಒಡಿಶಾದಲ್ಲಿ. ಪರೀಕ್ಷೆಯ ದೃಷ್ಟಿಕೋನದಿಂದ ಈ ಆರ್ಟಿಕಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಒಡಿಶಾದಲ್ಲಿ ಇರುವಂಥ ಟ್ರೈಬಲ್ ಗ್ರೂಪ್ಸ್, ಕಂದ್ ಕಮ್ಯುನಿಟಿ, ಡೋಂಗ್ರಿಯಾ ಕೋನ್ಸ್, ಚುಕ್ತಿಯಾ ಬುಂಜಾಯಿ, ಈ 3 ಕಮ್ಯುನಿಟಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಡಿಶಾಗೆ ಸಂಬಂಧಪಟ್ಟಿದ್ದ ಕಮ್ಯುನಿಟೀಸ್ ಅಂತ ನೆನಪಿರಬೇಕು. ಅದರಲ್ಲಿ ಇವೆರಡು ಡೋಂಗ್ರಿಯಾ ಕೋನ್ಸ್ ಹಾಗೂ ಚುಕ್ತಿಯಾ ಬುಂಜಾಯಿ ಇವೆರಡು PVTG ಆಗಿರುವಂಥದ್ದು. PVTG ಅಂತಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಭಾರತದಲ್ಲಿ ಒಟ್ಟಾರೆ ಇರುವಂಥ ಪಾಪ್ಯುಲೇಷನಲ್ಲಿ 8.6% ಅಷ್ಟು ಟ್ರೈಬಲ್ ಗ್ರೂಪ್ಸ್ ಇರುವಂಥದ್ದು. ಆ ಟ್ರೈಬಲ್ ಗ್ರೂಪ್ಸಲ್ಲಿ PVTG ಅಂತ ಅಂದಾಗ ಈ ಹೆಸರೇ ಹೇಳೋ ಥರ PV ಅಂತ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಅಂತಂದರೆ ದುರ್ಬಲವಾಗಿರುವಂಥದ್ದು. ಸೊ ಈ ಟ್ರೈಬಲ್ ಗ್ರೂಪ್ಸ್ ಒಳಗೆ ನಿರ್ದಿಷ್ಟವಾಗಿ ಜಾಸ್ತಿ ವಲ್ನರಬಲ್ ಆಗಿರುವಂಥ ಗ್ರೂಪ್ಸನ್ನು PVTG ಅಂತ ಮೆನ್ಷನ್ ಮಾಡ್ತಾರೆ. ಇಂಥ PVTGಗಳು ಒಟ್ಟಾರೆ 75 ಲಿಸ್ಟ್ ಆಗಿದ್ದಾವೆ. ಅದರಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು ಒಡಿಶಾದಲ್ಲಿ. ಇದು ನಿಮಗೆ ಗೊತ್ತಿರಬೇಕಾಗಿರುವಂಥ ವಿಷಯ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಟೆರರ್ ಇನ್ ದ ಸಹೇಲ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ಸಲ್ಲಿ ಬರುವಂಥದ್ದು. ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಇಲ್ಲಿ ಸಹೇಲ್ ಅಂದರೆ ಏನು, ಆಫ್ರಿಕಾದಲ್ಲಿರುವಂಥ ಒಂದು ಪ್ರದೇಶ. ನಾವಿಲ್ಲಿ ಏನು ಬ್ರೌನ್ ಪಾರ್ಟಲ್ಲಿ ನೋಡ್ತಾ ಇದ್ವಿ ಅದನ್ನು ಸಹೇಲ್ ರೀಜನ್ ಅಂತ ಕರೀತಾರೆ. ಇದು 5900 ಕಿಲೋಮೀಟರ್ ಉದ್ದ ಇರುವಂಥ ಒಂದು ಸೆಮಿ ಆರಿಡ್ ಟೆರಿಟರಿ. ಯಾಕೆ ಈ ರೀಜನ್ ಸುದ್ದಿಯಲ್ಲಿರುವಂಥದ್ದು? ಈ ಸಹೇಲ್ ರೀಜನಲ್ಲಿ ಇಸ್ಲಾಮಿಕ್ ಟೆರರಿಸಮ್ ತುಂಬ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಪ್ರದೇಶ ಸುದ್ದಿಯಲ್ಲಿರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಬುರ್ಕಿನಾ ಫಾಸೋ ಅಲ್ಲಿ ಆದಂಥ ಒಂದು ಇನ್ಸಿಡೆಂಟ್. ಈ ಪ್ರದೇಶ ಬುರ್ಕಿನಾ ಫಾಸೋ. ಈ ಬುರ್ಕಿನಾ ಫಾಸೋ ಅನ್ನೋ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ 160 ಜನ ಒಂದು ಅಟ್ಯಾಕಿಗೆ ಸಾವನ್ನಪ್ಪಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಟೆರರ್ ಇನ್ ಸಹೇಲ್ ಅಂತ ಚರ್ಚೆ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಇರುವಂಥ ಒಂದು ಮಿಲಿಟೆಂಟ್ ಗ್ರೂಪ್ ಇಸ್ಲಾಮಿಕ್ ಸ್ಟೇಟ್ ಇನ್ ಗ್ರೇಟರ್ ಸಹಾರಾ, ISGS ಅಂತ ಇದನ್ನು ಕರೆಯುವಂಥದ್ದು, 100 ಸ್ಟ್ರೈಕ್ಸನ್ನು ಈ ಪ್ರದೇಶ ಬುರ್ಕಿನಾ ಫಾಸೋದಲ್ಲಿ ಮಾಡಿದೆ. ಈ ರೀತಿ ಒಂದು ಅಟ್ಯಾಕ್ ಮೊದಲ ಬಾರಿಗೆ 2015 ಆಗಿತ್ತು. ಅದಾದಮೇಲೆ ಇದು ಬಾರ್ಡರಲ್ಲಿ ಇರುವಂಥ ನೈಜರ್ ಹಾಗೂ ಮಾಲಿ ಆ ಪ್ರದೇಶಕ್ಕೂ ಕೂಡ ಹರಡಿರುವಂಥದ್ದು. ಈ ಅಟ್ಯಾಕ್ಗಿಂತ ಮುಂಚೆ ನೈಜರ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬುರ್ಕಿನಾ ಫಾಸೋದ ಪಕ್ಕದಲ್ಲಿ, ಈ ನೈಜರಲ್ಲಿ 137 ಜನ ಸಾವನ್ನಪ್ಪಿದ್ರು ಒಂದು ಅಟ್ಯಾಕಲ್ಲಿ. ಅದಾದಮೇಲೆ ನೈಜೀರಿಯಾದಲ್ಲಿ, ಇಲ್ಲಿ ನೈಜೀರಿಯಾ ಏನು ನೋಡ್ತಾ ಇದ್ರೆ ಇಲ್ಲೂ ಕೂಡ ಇಸ್ಲಾಮಿಸ್ಟ್ ಕೆಳಗೆ ಸಾಕಷ್ಟು ಜಾಗ ಕಂಟ್ರೋಲ್ ಇದೆ. ಮಾಲಿಯಲ್ಲಿ 2013 ಮಾಲಿ ನೀವು ಇಲ್ಲಿ ನೋಡ್ಬೋದು, ಈ ದೇಶ ಕೂಡ ಟೆರರ್ ಗ್ರೂಪ್ಸ್ನ ವಿರುದ್ಧ ಹೋರಾಡ್ತಾನೆ ಇದೆ. ಈ ಪ್ರದೇಶ ಏನು ಸಹೇಲ್ ರೀಜನ್ ಇದೆ ಅಲ್ಲಿ ಮುಖ್ಯವಾಗಿ 4 ಟೆರರ್ ಔಟ್ಫಿಟ್ಸ್ ಇದೆ. ಒಂದು ISGS, ನಾವೇನು ಇಸ್ಲಾಮಿಕ್ ಸ್ಟೇಟ್ ಇನ್ ಗ್ರೇಟರ್ ಸಹಾರಾ ಅಂತ ಅವಾಗಲೇ ಹೇಳಿದ್ವಿ, ಅದನ್ನ ISGS ಅಂತಾರೆ. ನಂತರ ಇಸ್ಲಾಮಿಕ್ ಸ್ಟೇಟ್ ವೆಸ್ಟರ್ನ್ ಆಫ್ರಿಕಾ ಪ್ರಾವಿನ್ಸ್ ISWAP, ಅದರ ನಂತರ ಅಲ್ ಖೈದಾದ ಒಂದು ಬ್ರಾಂಚ್ ಆಗಿರುವಂಥ ಜಮಾತ್ ನಸ್ರ್ ಅಲ್ ಇಸ್ಲಾಂ ವಲ್ ಮುಸ್ಲಿಮಿನ್ ಹಾಗೂ ಬೋಕೋ ಹರಂ. ಇವು 4 ಟೆರರ್ ಔಟ್ಫಿಟ್ಸ್ ಈ ಪ್ರದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ. ಈ 4 ಔಟ್ಫಿಟ್ಗಳಲ್ಲಿ ಮತ್ತೆ ISGS, ಇಸ್ಲಾಮಿಕ್ ಸ್ಟೇಟ್ ಆಫ್ ಗ್ರೇಟರ್ ಸಹಾರಾ ಹಾಗೂ ಜಮಾತ್ ನಸರ್ ಈ 2 ಅಲಯನ್ಸ್ ಮಾಡಿ ಬುರ್ಕಿನಾ, ಮಾಲಿ, ನೈಜರ್ ಬಾರ್ಡರ್ ರೀಜನ್, ಬುರ್ಕಿನಾ ಫಾಸೋ ಇಲ್ಲಿದೆ, ಮಾಲಿ, ನೈಜರ್. ಸೊ ಇಲ್ಲಿ ಏನು ಬಾರ್ಡರ್ ರೀಜನ್ ಇದೆ ಅಲ್ಲಿ ತಮ್ಮ ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಯಾವ ಜನರು ಇವರಿಗೆ ಲಾಯಲ್ಟಿಯನ್ನು ತೋರಿಸೋದಿಲ್ಲ ಅವರಿಗೆ ಅವರು ಶೂಟ್ ಡೌನ್ ಮಾಡ್ತಾರೆ, ಡೈರೆಕ್ಟಾಗಿ ನೇರವಾಗಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಈ ರೀತಿ ಒಂದು ಟೆರರಿಸಮ್ ಈ ಪ್ರದೇಶದಲ್ಲಿ ನಡೀತಾ ಇದೆ. ಇನ್ನು ಬೋಕೋ ಹರಾಮ್ ಹಾಗೂ ISWAP ತಾವು ಜಗಳಾಡ್ತಿದ್ರು ಕೂಡ ನಾರ್ತ್ ಈಸ್ಟರ್ನ್ ನೈಜೀರಿಯಾದಲ್ಲಿದೆ. ನಾರ್ತ್ ಈಸ್ಟರ್ನ್ ನೈಜೀರಿಯಾದಲ್ಲಿ ಇಬ್ಬರು ಕೂಡ ಕೆಲವೊಂದು ಟೆರಿಟರೀಸ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಈ ರೀತಿ ಈ ಪ್ರದೇಶದಲ್ಲಿ ಇಷ್ಟೊಂದು ಸಮಸ್ಯೆ ಆಗೋಕ್ಕೆ ಕಾರಣ ಏನು? ಇದಕ್ಕೆ ಕಾರಣ 2011 ಲಿಬಿಯಾದಲ್ಲಿ ಏನಾಯಿತು. 2011 ಲಿಬಿಯಾದಲ್ಲಿ ಇದ್ದಂತಹ ಗದ್ದಾಫಿ ಯಾರು ಅಧಿಕಾರದಲ್ಲಿದ್ದರು ಅವರನ್ನು ತೆಗೆದುಹಾಕಲಾಯಿತು. ಆದರೆ ತೆಗೆದುಹಾಕಿದ ಮೇಲೆ ಈ ಪ್ರದೇಶದಲ್ಲಿ ಅನಾರ್ಕಿ ಆಗುವ ಒಂದು ರೀತಿ ಸಿವಿಲ್ ವಾರ್ನ ಸಿಚುವೇಶನ್ ಕ್ರಿಯೇಟ್ ಆಯಿತು. ಇಲ್ಲಿ ಲಿಬಿಯಾ ಎಲ್ಲಿರುವಂಥದ್ದು, ನೀವು ಇಲ್ಲಿ ಲಿಬಿಯಾನ ನೋಡ್ಬೋದು. ಇದಕ್ಕೆ ತುಂಬ ಹತ್ತಿರವಾಗಿ ಈ ಸಹೇಲ್ ರೀಜನ್ ಇರುವಂಥದ್ದು. ಸೊ ಈ ಜಾಗದಿಂದ ಈ ಪ್ರದೇಶಗಳಿಗೆ ಎಫೆಕ್ಟ್ ಆಗಿದೆ. ಲಿಬಿಯಾದಲ್ಲಿ ಏನು ರಾಜಕೀಯ ಅಸ್ಥಿರತೆ ಆಯಿತು, ಅದರಿಂದಾಗಿ ಅದು ಜಿಹಾದಿಸ್ಟ್ ಬ್ರೀಡಿಂಗ್ ಗ್ರೌಂಡ್ ಆಯಿತು. ಈ ಗ್ರೂಪ್ಗಳು ಈ ಎಲ್ಲ ಪ್ರದೇಶಗಳಿಗೆ ನಂತರ ಬಂತು. ಮುಂದೆ ಹೋಗ್ತಾ ಇರಾಕ್ ಹಾಗೂ ಸಿರಿಯಾದಲ್ಲಿ ಏನು ISIS ಇತ್ತು ಆ ಮಿಲಿಟೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ಡಿಸ್ಟ್ರಾಯ್ ಮಾಡಿದ್ರೂ ಕೂಡ ಅಲ್ಲಿಂದ ಬಂದಂತಹ ಕೆಲವೊಂದು ಸೋಲ್ಜರ್ಸ್ ಮತ್ತೆ ಆಫ್ರಿಕಾಗೆ ಬಂದು ತಮ್ಮನ್ನು ತಾವು ರೀಗ್ರೂಪ್ ಮಾಡ್ಕೊತಾ ಇದ್ದಾವೆ. ಸೊ ಲಿಬಿಯಾ ಹಾಗೂ ISIS ಈ 2 ಕಾರಣಗಳಿಂದ ಈ ಸಹೇಲ್ ರೀಜನಲ್ಲಿ ಇವತ್ತು ಇಷ್ಟು ಜಾಸ್ತಿ ಇಸ್ಲಾಮಿಕ್ ಟೆರರಿಸಮ್ ಆಗಿದೆ.
ನಮಗೆಲ್ಲ ತಿಳಿದಿರೋ ಹಾಗೆ ವೆಸ್ಟ್ ಏಷ್ಯಾ ಅಂತಾರಾಷ್ಟ್ರೀಯವಾಗಿ ತುಂಬ ಮುಖ್ಯ. ಯಾಕೆ ಇಲ್ಲಿ ಆಯಿಲ್ ಇದೆ, ಎಕನಾಮಿಕಲಿ ಇಡೀ ಜಗತ್ತು ಈ ಪ್ರದೇಶಕ್ಕೆ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ವೆಸ್ಟ್ ಏಷ್ಯಾದಲ್ಲಿ ISISನ ಡಿಫೀಟ್ ಮಾಡೋದು ಎಲ್ಲ ಮೇಜರ್ ಗ್ಲೋಬಲ್ ಪವರ್ಸ್ಗೂ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಅದನ್ನೇ ಅವರು ಆಫ್ರಿಕಾದಲ್ಲಿ ಕೂಡ ಕಂಟಿನ್ಯೂ ಮಾಡಬೇಕು, UN ಹೆಲ್ಪ್ ತಗೋಬೇಕು. ಇಲ್ಲೇನು ಸಹೆಲ್ ಕಂಟ್ರೀಸ್ ಇದೆ, ಅಂದರೆ ಸಹೆಲ್ ಪ್ರದೇಶದಲ್ಲಿ ಏನು ಈಗ ತಾನೇ ನಾವು ಮಾಲಿ, ನೈಜರ್, ಬುರ್ಕಿನಾ ಫಾಸೋ, ನೈಜೀರಿಯಾ ಎಲ್ಲ ದೇಶಗಳನ್ನ ನೋಡಿದ್ವಿ. ಆ ದೇಶಗಳು ತಮ್ಮ ಕೆಪಾಸಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ ಹಾಗೂ ಒಂದು ಸ್ಥಿರವಾದ ಗೌರ್ಮೆಂಟ್ನ ತೊಗೊಂಡು ಬರೋದಕ್ಕೆ, ಇಂಥ ಮಿಲಿಟೆಂಟ್ ಗ್ರೂಪ್ಸ್ನ ಫೇಸ್ ಮಾಡೋದಕ್ಕೆ, ಟ್ಯಾಕಲ್ ಮಾಡೋದಕ್ಕೆ ಏನು ಸ್ಟ್ರಾಟಜೀಸ್ನ ಅವಶ್ಯಕತೆ ಇರುತ್ತೆ. ಅದನ್ನು ನಾವು ಕೌಂಟರ್ ಇನ್ಸರ್ಜೆನ್ಸಿ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಸೊ ಅದನ್ನು ಅಡಾಪ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಈ ದೇಶಗಳು ಸಹಾಯ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್, ಎಸ್ಪೆಷಲಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಈ ಪ್ರದೇಶದ ಮ್ಯಾಪಿಂಗ್ ಗೊತ್ತಿರಬೇಕು, ಇಲ್ಲಿ ಯಾವ ಮಿಲಿಟೆಂಟ್ ಗ್ರೂಪ್ಸ್ ಆಕ್ಟಿವ್ ಆಗಿದ್ದಾವೆ ಅವುಗಳ ಬಗ್ಗೆ ಗೊತ್ತಿರಬೇಕು, ಅಂದಾಜು ಯಾವ ಗ್ರೂಪ್ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಎಡಿಟೋರಿಯಲ್ ಆರ್ಟಿಕಲ್, ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಕೆಳಗೆ ಬರುವಂಥದ್ದು. ಇತ್ತೀಚೆಗೆ ಅಷ್ಟೇ 5th ಜೂನ್ ಅಂದು ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಆಚರಿಸಿದ್ವಿ. ಇದು ನಿಮ್ಮ ರಾಜ್ಯ ಮಟ್ಟದ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್. ಈ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಹಾಗೂ ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇವೆರಡೂ ಸೇರಿ ಮುಂದಿನ 10 ವರ್ಷಗಳ UN ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಅನೌನ್ಸ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಇರುವಂಥದ್ದು. ಈಗ ನಾವು ಕೋವಿಡ್-19 ಪ್ಯಾಂಡಮಿಕ್ ಏನು ನೋಡ್ತಾ ಇದ್ವಿ, ಇದು ಯಾಕೆ ಆಗ್ತಾ ಇದೆ? ಇದಕ್ಕೆ ನೇರ ಕಾರಣ ನ್ಯಾಚುರಲ್ ರಿಸೋರ್ಸಸ್ನ ನಾವೇನು ಡಿಗ್ರೇಡ್ ಮಾಡಿದ್ವಿ, ಸ್ಪೀಶೀಸ್ ಲಾಸ್ ಹಾಗೂ ಪರಿಸರನ ನಾವೇನು ಎಕ್ಸ್ಪ್ಲಾಯ್ಟ್ ಮಾಡಿದ್ವಿ, ಅದರ ನೇರ ಪರಿಣಾಮವಾಗಿ ಈ ಪ್ಯಾಂಡಮಿಕ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಭೂಮಿಯನ್ನು ರಕ್ಷಣೆ ಮಾಡಬೇಕು. ಇಲ್ಲಿ ಇರುವಂಥ ಜನರ ಸ್ವಾಸ್ಥ್ಯ ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಮೊದಲು ಎಕೋಸಿಸ್ಟಮ್ನ ಸ್ವಾಸ್ಥ್ಯ ಇನ್ನೂ ಜಾಸ್ತಿ ಮಾಡಬೇಕು. ಅದನ್ನು ಇಲ್ಲಿ ಹೆಲ್ದಿಯರ್ ಎಕೋಸಿಸ್ಟಮ್ ಅಂತ ಕರಿತಾ ಇದ್ದಾರೆ. ಎಕೋಸಿಸ್ಟಮ್ ಅಂದ್ರೇನು ನಿಮಗೆಲ್ಲ ನೆನಪಿರಬೇಕು. ಎಕೋಸಿಸ್ಟಮ್ ಅಂದರೆ ಲಿವಿಂಗ್ ಹಾಗೂ ನಾನ್ ಲಿವಿಂಗ್ ಥಿಂಗ್ಸ್ ಏನು ಜೊತೆಯಾಗಿ ಕಮ್ಯುನಿಟಿಯಲ್ಲಿ ಇರ್ತವೆ. ಏಬಯೋಟಿಕ್ ಇರ್ಬೋದು, ಬಯೋಟಿಕ್ ಇರ್ಬೋದು, ಅಂದರೆ ಜೀವ ಇರುವಂಥದ್ದು ಫ್ಲೋರಾ, ಫಾನಾ ಹಾಗೂ ಜೀವ ಇಲ್ಲದೆ ಇರುವಂಥದ್ದು ಸಾಯಿಲ್, ವಾಟರ್, ಏರ್ ಇವೆಲ್ಲ ಜೊತೆಗಿರೋದಕ್ಕೆ ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಭೂಮಿಯ ಮೇಲೆ ಇರುವಂಥ ಈ ಎಕೋಸಿಸ್ಟಮ್ಗೆ ನಾವು ನ್ಯಾಚುರಲ್ ರಿಸೋರ್ಸಸ್ನ ಎಕ್ಸ್ಪ್ಲಾಯ್ಟ್ ಮಾಡಿ ತುಂಬಾ ಡ್ಯಾಮೇಜ್ ಮಾಡಿದ್ವಿ. ಸೊ ಈ ಹಾನಿಯನ್ನು ನಾವು ಹೇಗೆ ಸರಿ ಮಾಡಬೇಕು? ವರ್ಷಾನುಗಟ್ಲೆಯಿಂದ ಈ ಹಾನಿಯನ್ನು ಮಾಡ್ಕೊಂಡು ಬಂದಿದ್ವಿ, ಆದರೆ ಇದನ್ನು ಸರಿ ಮಾಡಲೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗಾಗಿನೇ ಯುನೈಟೆಡ್ ನೇಷನ್ ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಲಾಂಚ್ ಮಾಡಿದೆ. ಇದ್ರ ಕೆಳಗೆ ಏನು ಎಕೋಸಿಸ್ಟಮ್ನ ನಾವು ಡಿಗ್ರೇಡ್ ಮಾಡಿದ್ವಿ ಅದನ್ನು ಮೊದಲು ಪ್ರಿವೆಂಟ್ ಮಾಡಬೇಕು, ಅದು ಆಗದೆ ಇರೋಂಗೆ ನೋಡಬೇಕು. ಈಗ ಏನು ಆಗ್ತಾ ಇದೆ ಅದನ್ನು ಹಾಲ್ಟ್ ಮಾಡಬೇಕು. ಹಾಗೆ ಅದನ್ನು ಅಂದರೆ ಏನೇನು ಹಾನಿ ಆಗಿದೆ ಅದನ್ನು ರಿವರ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಕಾರಣದಿಂದಾಗಿ ಈ ಒಂದು ಲಾಂಚ್ನ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಭಾರತ ಕೂಡ ಆ್ಯಕ್ಟಿವ್ ಆಗಿ ಭಾಗವಹಿಸಬೇಕು. ಯಾಕೆ ಭಾಗವಹಿಸಬೇಕು? ನಾವೇ ಎನ್ವಿರಾನ್ಮೆಂಟ್ ಹಾಗೂ ಪಾವರ್ಟಿಗೂ ಡೈರೆಕ್ಟ್ ಆದ ಒಂದು ಸಂಬಂಧ ಇದೆ. ಎನ್ವಿರಾನ್ಮೆಂಟ್ನ ನಾವು ರಕ್ಷಣೆ ಮಾಡ್ತಾ ಇರೋಂಥ ಮ್ಯಾಕ್ಸಿಮಮ್ ಹಾನಿ ಯಾರಿಗಾಗುತ್ತೆ? ಜನರಿಗೆ ಆಗುತ್ತೆ. ಅವ್ರಿಗೆ ಏನು ಬಡತನದ ಸಮಸ್ಯೆ ಆಗುತ್ತೆ, ಅವ್ರಿಗೆ ಸರಿಯಾದ ಕೆಲಸಗಳು ಸಿಗದೆ ಇರೋದಿರ್ಬೋದು, ಅಥವಾ ಕ್ಲೈಮೇಟ್ ಚೇಂಜಿಂದ ಇವತ್ತು ಏನು ಇಶ್ಯೂಸ್ ಆಗ್ತಾ ಇದೆ ಇದನ್ನೆಲ್ಲ ಸರಿ ಮಾಡೋಕ್ಕೆ ಭಾರತ ಕೂಡ ಭಾಗವಹಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೋಡಿದ್ರೆ ಭಾರತ ಈ ಕೆಲಸವನ್ನು ಈಗಾಗಲೇ ಆರಂಭ ಮಾಡಿದೆ. 2019 ಏನು ಲ್ಯಾಂಡ್ ಡಿಗ್ರೇಡ್ ಆಗಿದೆ ಅದನ್ನು ರೀಸ್ಟೋರ್ ಮಾಡೋದಕ್ಕೆ 26 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು 2030 ಅಷ್ಟೊತ್ತಿಗೆ ರೀಸ್ಟೋರ್ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದೆ. ಇದರ ಜೊತೆಗೆ ಕೆಲವೊಂದು ಬೇರೆ ಕಮಿಟ್ಮೆಂಟ್ಸ್ನ ಕೂಡ ಭಾರತ ಮಾಡಬೇಕು. ಏನು? ಮೊದಲು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ರೆಡ್ಯೂಸ್ ಮಾಡುವಂಥದ್ದು. ನಾವು ಅಂತಾರಾಷ್ಟ್ರೀಯವಾಗಿ ಪ್ಯಾರಿಸ್ ಕ್ಲೈಮೇಟ್ ಡೀಲ್ಗೆ ಸೈನ್ ಮಾಡಿದ್ದೀವಿ ಅಲ್ವಾ? ಸೊ ಅದ್ರ ಪ್ರಕಾರ ನಾವು ಭೂಮಿಯ ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಒಳಗೆ ಲಿಮಿಟ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ಅಂತಾರಾಷ್ಟ್ರೀಯವಾಗಿ ಕೂಡ 2010 ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇತ್ತು ಅದನ್ನು 2030 ಅಷ್ಟೊತ್ತಿಗೆ 45% ಅಷ್ಟು ಕಮ್ಮಿ ಮಾಡಬೇಕು. 2050 ಅಷ್ಟೊತ್ತಿಗೆ ನೆಟ್ ಝೀರೋ ಎಮಿಷನ್ಸ್ನ ತೊಗೊಂಡು ಬರಬೇಕು. ಅವಾಗಷ್ಟೇ ನಾವು ಆ ಒಂದು ಗುರಿಯನ್ನು ರೀಚ್ ಮಾಡೋಕ್ಕೆ ಸಾಧ್ಯ. ಸೊ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ಲಿಮಿಟ್ ಮಾಡುವಂಥದ್ದು. ಎರಡನೇದು ಭಾರತ ಮಾಡಬೇಕಾಗಿರೋದು ಸುಸ್ಥಿರತೆ ಕಡೆಗೆ ಹೋಗುವಂಥದ್ದು. ಅಂದರೆ ನಾವು ಇವತ್ತು ಏನೋ ಆರ್ಥಿಕವಾಗಿ ಫೈನಾನ್ಷಿಯಲ್ ಹಾಗೂ ಪ್ರೊಡಕ್ಷನ್ ಸಿಸ್ಟಮ್ಸ್ನ ದೇಶದಲ್ಲಿ ನಡೆಸ್ತಾ ಇದ್ವಿ, ಅದನ್ನು ಸುಸ್ಥಿರ ಮಾಡುವಂಥದ್ದು. ಹೇಗೆ ಸುಸ್ಥಿರ ಮಾಡುವಂಥದ್ದು? ಪರಿಸರಕ್ಕೆ ಹಾನಿ ಆಗುವಂಥ ಹಾರ್ಮ್ಫುಲ್ ಸಬ್ಸಿಡೀಸ್ನ ಏನು ಕೊಡ್ತಾ ಇದ್ವಿ ಅದನ್ನು ತೆಗೆದು ಹಾಕುವಂಥದ್ದು. ತಂತ್ರಜ್ಞಾನ, ಹೊಸ ತಂತ್ರಜ್ಞಾನಗಳು, ಲೋ ಕಾರ್ಬನ್ ಹಾಗೂ ನೇಚರ್ ಫ್ರೆಂಡ್ಲಿ ಇರೋದ್ರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ನಾವೇನು ಹೊಸ ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಾ ಇರ್ತೀವಿ ಅದು ಕೂಡ ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಇರುವಂಥದ್ದು. ಈಗಾಗಲೇ ಭಾರತದಲ್ಲಿ ಸೈಂಟಿಫಿಕ್ ಎಕ್ಸ್ಪರ್ಟಿಸ್ ಇದೆ, ಅದಕ್ಕೆ ಬೇಕಾಗುವಂಥ ನಾಲೆಡ್ಜ್ ಬೇಸ್ ಇದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಪಾಲಿಸಿ ಮೇಕಿಂಗ್, ನಾವೇನು ನೀತಿಗಳನ್ನ ಮಾಡ್ತಾ ಇದ್ದೀವಿ ಅದರೊಳಗೆ ನಾವು ಅಳವಡಿಸ್ಕೋಬೇಕು. ಇದರಿಂದಾಗಿ ನಾವು ಸುಸ್ಥಿರತೆಯನ್ನು ತೊಗೊಂಡು ಬರೋಕ್ಕೆ ಸಾಧ್ಯ. ಸೊ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್, ಇನ್ನೊಂದು ನಮ್ಮ ಸಿಸ್ಟಮ್ ಒಳಗೆ ಸುಸ್ಥಿರ ಅಭಿವೃದ್ಧಿಯನ್ನು ತೊಗೊಂಡು ಬರುವಂಥದ್ದು. ಇದೆಲ್ಲದರ ಮೂಲಕ ಭಾರತ ಏನು ಮಾಡ್ಬೋದು? ಯುನೈಟೆಡ್ ನೇಷನ್ ಒಳಗೆ ಏನು ಎಕೋಸಿಸ್ಟಮ್ ರಿಸ್ಟೋರೇಷನ್ಗೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ, ಅದಕ್ಕೆ ಡೈರೆಕ್ಟಾಗಿ ನೇರವಾಗಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಭಾರತ
ಭಾರತಕ್ಕೂ ಕೂಡ ಇದರಿಂದ ಉಪಯೋಗ ಆಗುತ್ತೆ. ನೋಡೋಕ್ಕೆ ಈ ಆರ್ಟಿಕಲ್ ನಿಮಗೆ ಸ್ವಲ್ಪ ಕಷ್ಟ ಅನ್ನೋಕ್ಕಿಂತ ಒಂದು ರೀತಿ ಬೋರ್ ಅಂತ ಅನ್ನಿಸ್ಬೋದು, ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಇದೆ, ಟರ್ಮ್ಸ್ ಇದೆ. ಸೊ ಈ ಆರ್ಟಿಕಲ್ನ ನಿಧಾನವಾಗಿ ಸ್ವಲ್ಪನೇ ಓದ್ಕೊಂಡು ಅರ್ಥ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ದ ರೋಪ್ ಆಫ್ ಫೆಡರಲಿಸಮ್ ಅಂಡ್ ಅನ್ವಾಂಟೆಡ್ ಟಗ್ ಆಫ್ ವಾರ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಪರ್ಟೈನಿಂಗ್ ಟು ದ ಫೆಡರಲ್ ಸ್ಟ್ರಕ್ಚರ್, ಡೆವಲ್ಯೂಷನ್ ಆಫ್ ಪವರ್ಸ್ ಆ್ಯಂಡ್ ಫೈನಾನ್ಸಸ್ ಅಪ್ ಟು ಲೋಕಲ್ ಲೆವೆಲ್ ಆ್ಯಂಡ್ ಚಾಲೆಂಜಸ್ ದೇರೆನ್. ಈ ಸಬ್ ಟಾಪಿಕ್ ಕೆಳಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾವೀಗಾಗಲೇ ಈ ಆರ್ಟಿಕಲಲ್ಲಿ ಏನು ವಿಷಯನ ಚರ್ಚೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಆಗಲೇ ಚರ್ಚೆ ಮಾಡಿದ್ದೀವಿ. ನಿಮ್ಮ 2 ಜೂನ್ ಸಂಚಿಕೆಯಲ್ಲಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಚೀಫ್ ಸೆಕ್ರೆಟರಿಗೆ ಏನು DM ಆ್ಯಕ್ಟ್ ಕೆಳಗೆ ಸೆಕ್ಷನ್ 51 ಏನು ಹಾಕಲಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. DM ಆ್ಯಕ್ಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಲ್ಲಿ ನಿರ್ದಿಷ್ಟವಾಗಿ ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡೋಣ. ಸೊ ಭಾರತ ಏನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಅಂದಾಗ ಏನು ಅರ್ಥ ಅಂದರೆ ನಮ್ಮ ದೇಶದಲ್ಲಿ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಅನ್ನೋದ್ರ ಜೊತೆಗೆ 2 ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯ ಅಧಿಕಾರವನ್ನು ಡಿವೈಡ್ ಮಾಡಿದ್ದಾರೆ, ಡಿವಿಷನ್ ಆಫ್ ಪವರ್ಸ್ ಇದೆ ಅಂತ ಅರ್ಥ. ಹಾಗಂತ ಕೇಂದ್ರ ಸರ್ಕಾರದ ಕೆಳಗೆ ಅಂದರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಸಬಾರ್ಡಿನೇಟ್ ಆಗಿದೆ ಅಂತ ಅರ್ಥನೇ ಇಲ್ಲ. ಆದರೆ ಕೆಲವೊಮ್ಮೆ ನಮ್ಮ ಸಂವಿಧಾನದ ಒಳಗೂ ಕೂಡ ಹೇಗೆ ಕೇಂದ್ರ ಸರ್ಕಾರದ ತೀರ್ಮಾನಗಳು ರಾಜ್ಯ ಸರ್ಕಾರಕ್ಕಿಂತ ಜಾಸ್ತಿ ಮುಖ್ಯ ಆಗುತ್ತೆ, ಅದೇ ಜಾಸ್ತಿ ಮಹತ್ವವನ್ನು ಪಡ್ಕೊಳ್ಳೋ ಅಂತ ಕೆಲವೊಂದು ಸನ್ನಿವೇಶಗಳು ಕೂಡ ಇದೆ. ಆದರೆ ಇದು ಪ್ರೈಮ್ ಮಿನಿಸ್ಟರ್ ಏನು ಮೀಟಿಂಗ್ಸ್ನ ಹೋಲ್ಡ್ ಮಾಡ್ತಾರೆ ಅದಕ್ಕೆ ಎಕ್ಸ್ಟೆಂಡ್ ಆಗೋದಿಲ್ಲ. ಯಾಕೆ? ಒಬ್ಬ ಅಧಿಕಾರಿ ಅಪಾಯಿಂಟ್ ಆದಮೇಲೆ ಆ ರಾಜ್ಯದ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಆ ರಾಜ್ಯ ಸರ್ಕಾರದ ಕೆಳಗೆ ಬರ್ತಾನೆ ಅವನು, ರಾಜಕೀಯವಾಗಿ ಹಾಗೂ ಆಡಳಿತವಾಗಿ ಕೂಡ. ಹಾಗಾಗಿ ಏನಾದ್ರು ಮೀಟಿಂಗ್ ಇದ್ದರೆ ಕೇಂದ್ರ ಸರ್ಕಾರ ಅಥವಾ ಪ್ರೈಮ್ ಮಿನಿಸ್ಟರ್ನ ಕಡೆಯಿಂದ ರಾಜ್ಯ ಸರ್ಕಾರನೂ ಕಳಿಸುತ್ತೆ, ಕೇಂದ್ರ ಸರ್ಕಾರ ಕೂಡ ರಿಕ್ವೆಸ್ಟ್ ಮಾಡುತ್ತೆ. ಸೊ ಹೀಗೆ 2 ಕಡೆಯ ಒಂದು ಕರ್ಟಸಿಯ ಮೂಲಕ ಈ ಮೀಟಿಂಗ್ಸ್ಗಳು ನಡೆಯುವಂಥದ್ದು. ನಾವು ಎಸ್ಪೆಷಲಿ ಇಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ದೇಶ ತುಂಬ ಡೈವರ್ಸ್ ಆಗಿರುವಂಥದ್ದು, ಪ್ಲೂರಲ್ ಸೊಸೈಟಿ ಇರುವಂಥದ್ದು. ಇದರ ಮಧ್ಯದಲ್ಲಿ ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಆದ ಯೂನಿಟಿ ಇರಲಿ, ಯೂನಿಫಾರ್ಮಿಟಿ ಇರಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಅನ್ವಯ ಆಗುವಂಥ ಆಲ್ ಇಂಡಿಯಾ ಸರ್ವಿಸಸ್ನ ತೊಗೊಂಡು ಬಂದಿರುವಂಥದ್ದು. ಆಲ್ ಇಂಡಿಯಾ ಸರ್ವಿಸಸ್ನ UPSC ಮುಖಾಂತರ ರೆಕ್ರೂಟ್ ಮಾಡಿದ್ರು ಕೂಡ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಖಾಂತರ ಅಪಾಯಿಂಟ್ ಮಾಡಿದ್ರು ಕೂಡ ಅವರು ಕೆಲಸ ಮಾಡೋದಲ್ಲಿ ರಾಜ್ಯದಲ್ಲಿ. ಹಾಗಾಗಿ ಒಂದ್ಸತಿ ಸ್ಟೇಟ್ ಕೇಡರ್ಗೆ ಆ ಆಲ್ ಇಂಡಿಯಾ ಸರ್ವಿಸಸ್ ಅಧಿಕಾರಿಯನ್ನು ಕೊಟ್ಟ ಮೇಲೆ ಆ ರಾಜ್ಯ ಸರ್ಕಾರದ ನಿಯಂತ್ರಣದ ಕೆಳಗೆ, ಅಧಿಕಾರದ ಕೆಳಗೆ ಅವನು ಬರ್ತಾನೆ. ಸೊ ಏನಾದ್ರು ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆಳಗೆ ಅಪಾಯಿಂಟ್ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ನನ್ನ ಲಾಯಲ್ಟಿ ಜಾಸ್ತಿ ಇರುತ್ತೆ ಅನ್ನೋ ರೀತಿಯಲ್ಲಿ ಒಬ್ಬ IAS ಆಫೀಸರ್ ಏನಾದ್ರು ನಡ್ಕೊಂಡ್ರೆ ಅದರಿಂದ ಏನಾಗುತ್ತೆ, ಒಂದು ಟ್ರಸ್ಟ್ ಡಿಫಿಸಿಟ್ನ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಕೆಳಗೆ, ಆದರೆ ನನ್ನ ಲಾಯಲ್ಟಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಗೆ ಜಾಸ್ತಿ ಇದೆ ಅಂದಾಗ ಅದರಿಂದ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ವಿಷಯವಾಗಿ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 4 ಎಥಿಕ್ಸ್ ಪೇಪರ್ ಏನಿದೆ ಆ ದೃಷ್ಟಿಕೋನದಿಂದ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವೇನು ಇನ್ಸಿಡೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ವೆಸ್ಟ್ ಬೆಂಗಾಲ್ ಚೀಫ್ ಸೆಕ್ರೆಟರಿ ಬಗ್ಗೆ, ಆ ಹಿನ್ನೆಲೆಯಲ್ಲಿ ಈ ಪಾಯಿಂಟ್ಸ್ನ ಕೊಟ್ಟಿರುವಂಥದ್ದು. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ನಾಟ್ ಒನ್ ಆಫ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಅಫ್ಘಾನಿಸ್ತಾನ್? ಇರಾನ್, ಕಜಾಕ್ಸ್ತಾನ್, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ನೀಡಿ. ಹಾಗೆ ನೀಡಲಿಲ್ಲ ಅಂತಂದ್ರೂ ಇದಕ್ಕೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ನಾವು ಇವತ್ತಿನ ಸಂಚಿಕೆ ಆರಂಭದಲ್ಲಿ ಏನು ಪ್ರಶ್ನೆಯನ್ನು ನೋಡಿದ್ವಿ ನಿಮ್ಗೆಲ್ಲರಿಗೂ ಗೊತ್ತಿದ್ರು ಅದನ್ನು ತಪ್ಪು ಮಾಡಿದ್ದೀರಲ್ವಾ? ಸೊ ಆ ರೀತಿ ತಪ್ಪುಗಳು ಏನಾಗುತ್ತೆ, ಈಗ ಆ ತಪ್ಪು ಮಾಡಿದಾಗ ಮುಂದೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಸರಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕ್ವೆಶನ್ಗಳನ್ನ ಪ್ಲೀಸ್ ಅಟೆಂಡ್ ಮಾಡ್ತಾ ಇರಿ. ಇವತ್ತು ಚರ್ಚೆ ಮಾಡಿದಂಥ ಕಾನ್ಸೆಪ್ಟ್ಸಲ್ಲಿ ಕೂಡ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.